ಅಳಲೆಕಾಯಿ ಇಲ್ಲದ ಯಾವುದೇ ಲೇಹಗಳು ಕೂಡ ಇಲ್ಲ. ಹಾಗೆ ಆಯುರ್ವೇದದಲ್ಲಿ ಇದರ ಮಹತ್ವ ಎಷ್ಟಿದೆ ಅಂತ ಹೇಳಿ ಅದನ್ನು ನಾವು ತಿಳ್ಕೊಳ್ಳೋಣ. ಅಳಲೆಕಾಯಿ ಇದನ್ನು ಪುಡಿ ಮಾಡೋದು ಹೇಗೆ, ಇದ್ರ ಒಳಗೆ ಇರುವಂಥ ನೋಡಿ ಈ ಥರ ಬೀಜ ಇರುತ್ತೆ ಮೇಲೆ. ಇದು ಯಾವುದು ಒಗಸಂಥದ್ದು ಇಲ್ಲ, ಯಾವುದು ವೇಸ್ಟ್ ಮಾಡೋಂಥದ್ದಿಲ್ಲ. ಈ ಅಳಲೆಕಾಯಿ, ತಾರೆಕಾಯಿ ಮತ್ತು ನಲ್ಲಿಕಾಯಿನ ಸೇರಿಸ್ಬಿಟ್ಟು ತ್ರಿಫಲ ಚೂರ್ಣ ಅಂತ. ತ್ರಿಫಲ ಅಂದರೆ 3 ಫಲಗಳು ಸೇರಿ ತ್ರಿಫಲ ಚೂರ್ಣ. ಇದರಿಂದ ಹಲವಾರು ಲೇಹಗಳನ್ನು ಮಾಡ್ತಾರೆ. ಇದು ಯಾವುದಕ್ಕೆ ಒಳ್ಳೆಯದು? ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಇದ್ರದ್ದು 100 ಉಪಯೋಗ ಇದೆ. ಆದರೆ ನಮಗೆ ದಿನನಿತ್ಯ ಉಪಯೋಗಿಸಿ ಗೊತ್ತಿರುವಂಥ ಕೆಲವು ಉಪಯೋಗಗಳನ್ನು ನಾನು ಹೇಳ್ತೀನಿ. ಅಳಲೆಕಾಯಿ ಇದನ್ನು ಪುಡಿ ಮಾಡಿಕೊಂಡು, ಪುಡಿ ಮಾಡಿಕೊಂಡು ಇದನ್ನು ಆ ಪುಡಿನ ಸ್ವಲ್ಪ ಈ ಪುಡಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಬಿಸಿ ನೀರಿನೊಂದಿಗೆ ಸೇವಿಸ್ತಿದ್ರೆ ತುಂಬ ಜನಕ್ಕೆ